ಚಿಕ್ಕಬಳ್ಳಾಪುರ ಜಿಲ್ಲೆಯ ಎಸ್ ದೇವಗಾನಹಳ್ಳಿಯ ರಾಮಸಮುದ್ರ ಕೆರೆ ನೀರನ್ನು ಶಿಡ್ಲಘಟ್ಟ ನಗರಕ್ಕೆ ಕುಡಿಯುವ ನೀರಿಗಾಗಿ ಯೋಜನೆ ಕೈಗೆತ್ತಿಕೊಂಡಿದ್ದು, ಈ ಕೂಡಲೇ ಈ ಯೋಜನೆ ಕೈಬಿಟ್ಟು ಕೆರೆ ವ್ಯಾಪ್ತಿಯ ಅಚ್ಚುಕಟ್ಟು ಜಮೀನುಗಳಿಗೆ ನೀರು ಬಿಡುವಂತೆ ಆಗ್ರಹಿಸಿ ಕೆರೆ ನೀರು ಬಳಕೆದಾರರ ಸಂಘದ ಪದಾಧಿಕಾರಿಗಳು, ಸದಸ್ಯರು, ರಾಮಸಮುದ್ರ ಕೆರೆ ವ್ಯಾಪ್ತಿಯ ಗ್ರಾಮಗಳು ಹಾಗೂ ಜಲಾನಯನ ಪ್ರದೇಶ ವ್ಯಾಪ್ತಿಯ ಗ್ರಾಮಗಳ ರೈತರು ಇಂದು ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗ ಪ್ರತಿಭಟನೆ ನಡೆಸಿ ಈ ಕೂಡಲೇ ಯೋಜನೆ ಕೈಬಿಡುವಂತೆ ಅಪರ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಎಲ್ಲಿಯವರೆಗೂ ಹೋರಾಟ, ಎಲ್ಲಿಯವರೆಗೂ ಹೋರಾಟ, ಎಲ್ಲಿಯವರೆಗೂ ಹೋರಾಟ, ಎಲ್ಲಿಯವರೆಗೂ ಹೋರಾಟ. ರಾಮಸಮುದ್ರ ಅಚ್ಚುಕಟ್ಟು ರೈತರ ಹೋರಾಟಕ್ಕೆ ಜಯವಾಗಲಿ, ರಾಮಸಮುದ್ರ ಅಚ್ಚುಕಟ್ಟು ರೈತರ ಹೋರಾಟಕ್ಕೆ ಜಯವಾಗಲಿ. ನಮ್ಮ ರಾಮಸಮುದ್ರ ಕೆರೆಯ ನೀರನ್ನು ಶಿಡ್ಲಘಟ್ಟ ನಗರಕ್ಕೆ ಕುಡಿಯುವ ನೀರು ಯೋಜನೆಯನ್ನು ಸರ್ಕಾರ ಕೈಗೆತ್ತಿಕೊಂಡಿದ್ದು, ಈ ಯೋಜನೆ ಅವೈಜ್ಞಾನಿಕವಾದದ್ದು. ಕೂಡಲೇ ಸರ್ಕಾರ ಈ ಯೋಜನೆಯನ್ನು ಕೈಬಿಡಬೇಕು ಎಂದು ಜಿಲ್ಲಾಧಿಕಾರಿಗಳ ಮೂಲಕ ನಾವು ಸರ್ಕಾರಕ್ಕೆ ಮನವಿ ಮಾಡುತ್ತಿದ್ದೇವೆ. ಇಲ್ಲಿನ ಸುತ್ತಮುತ್ತಲ ಸುಮಾರು 20 ಹಳ್ಳಿಗಳಿಗೂ ಹೆಚ್ಚಿನ ರೈತರು ಇದೇ ಕೆರೆಯ ನೀರನ್ನು ನಂಬಿಕೊಂಡು ಜೀವನ ಮಾಡುತ್ತಿದ್ದೇವೆ. ಇಂತಹ ಸಂದರ್ಭದಲ್ಲಿ ಅವೈಜ್ಞಾನಿಕವಾಗಿ ನೀವು ಬೇರೆಡೆ ನೀರು ಹರಿಸಿದರೆ ನಮಗೆ ಹೆಚ್ಚು ತೊಂದರೆಯಾಗುತ್ತದೆ. ಈ ಕೂಡಲೇ ಈ ಬಗ್ಗೆ ಕೂಲಂಕುಷವಾಗಿ ಪರಿಶೀಲಿಸಿ ಈ ಯೋಜನೆ ಕೈಬಿಡಬೇಕು ಎಂದು ರೈತರು ಆಗ್ರಹಿಸಿದರು. ಎಲ್ರಿಗೂ ನಮಸ್ಕಾರ. ನಾನಿವತ್ತು ರಾಮಸಮುದ್ರ ಎಸ್ ದೇವಗಾನಹಳ್ಳಿ ಗ್ರಾಮ ಪಂಚಾಯಿತಿ ಶಿಡ್ಲಘಟ್ಟ ತಾಲೂಕು ಸಾದ್ಲಿ ಹೋಬಳಿ ರಾಮಸಮುದ್ರಕ್ಕೆ ಅಚ್ಚುಕಟ್ಟು ಪ್ರದೇಶದ ರೈತ ಬಾಂಧವರು ಎಲ್ಲರೂ ನಾವು ಇವತ್ತು ನಮ್ಮ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಒತ್ತಾಯಕ್ಕೆ ಪೂರಕವಾಗಿ ನಾವು ಮನವಿ ಸಲ್ಲಿಸೋದಕ್ಕೆ ಇವತ್ತು ಬಂದಿದ್ದೀವಿ. ಏನಪ್ಪ ಉದ್ದೇಶ ಅಂತಂತಂದರೆ, ಇವಾಗ ಏನು ನಮ್ಮ ರಾಮಸಮುದ್ರ ಕೆರೆ ಅಚ್ಚುಕಟ್ಟು ಪ್ರದೇಶ ನೀರನ್ನು ಶಿಡ್ಲಘಟ್ಟ ನಗರಕ್ಕೆ ಕುಡಿಯೋದಕ್ಕೆ ಯೋಜನೆಯನ್ನು ಮಾಡಿದ್ದಾರೆ. ಅದು ಅವೈಜ್ಞಾನಿಕ. ಯಾಕಪ್ಪ ಅಂತಂತಂದರೆ, ಈಗಾಗಲೇ ನಮ್ಮ ಎತ್ತಿನಹೊಳೆ ನೀರನ್ನು ಏನು 4-5 ಕೆರೆಗಳಿಗೆ ಕುಡಿಯೋದಕ್ಕೆ ಯೋಜನೆಯನ್ನು ರೂಪಿಸಿದ್ದಾರೆ. ಅದು ನಮ್ಮ ರಾಮಸಮುದ್ರ ಕೆರೆಯಿಂದ ಹೋಗೋದಕ್ಕೆ ಕನಿಷ್ಠ ಅಂತಂದ್ರೆ 40 ಕಿಲೋಮೀಟರ್ ಆಗ್ತದೆ ಇಲ್ಲಿನ ರಾಮಸಮುದ್ರ ಕೆರೆಯಿಂದ ಶಿಡ್ಲಘಟ್ಟಕ್ಕೆ ಹೋಗೋದು. ಆದರೆ ಶಿಡ್ಲಘಟ್ಟ ಪಕ್ಕದಲ್ಲಿ ಇರುವಂಥ ಅಮಾನಿ ಕೆರೆ 100 ಎಕರೆ 120 ಎಕರೆ ಇರುವಂಥ ಕೆರೆಯನ್ನು ಅಭಿವೃದ್ಧಿಪಡಿಸಿ ಅಲ್ಲಿಗೆ ಎತ್ತಿನಹೊಳೆಯನ್ನು ನೀರು ಕೊಟ್ಟು ಅಲ್ಲಿ ಕುಡಿಯೋದಕ್ಕೆ ನೀರಿಗೆ ಅವ್ರಿಗೆ ವ್ಯವಸ್ಥೆ ಮಾಡಿದ್ರೆ ತುಂಬ ಒಳ್ಳೆಯದು. ಆದರೆ ಇಲ್ಲಿಂದ ದೂರ ನಾವು ರೈತರು 7-8 ಹಳ್ಳಿಗಳು 9 ಹಳ್ಳಿಗಳಿಂದ ನಾವು ಇವತ್ತು ಏನು ಬಂದಿದ್ದೀವಿ. ಈ ಎಲ್ಲ ನಮ್ಮ 2-3 ಹೋಬಳಿ ಸೇರ್ತದೆ ನಮಗೆ. ಸೋಮೇನಹಳ್ಳಿ, ಸಾದ್ಲಿ, ಮಂಡಿಕಲ್ ಹೋಬಳಿ ರೈತ ಬಾಂಧವರು ಎಲ್ಲರೂ ಇದ್ದೀವಿ. ಇದಕ್ಕೆ ನಮಗೆ ನೀರು ಕುಡಿಯೋದಕ್ಕೆ ಏನಾದರೂ ವ್ಯವಸ್ಥೆ ಮಾಡಿಕೊಂಡ್ರೆ ನಮ್ಗೆ ತುಂಬ ತೊಂದರೆ ಆಗ್ತದೆ. ಯಾಕಪ್ಪ ಅಂತಂದ್ರೆ ನಾವು ಜೀವನ ಮಾಡ್ತಾ ಇರೋದು 100 ವರ್ಷಗಳಿಂದ, ನಮ್ಮ ತಾತಕಂದ್ರ ಕಾಲದಿಂದನೂ ಮುತ್ತಾತಂದ್ರ ಕಾಲದಿಂದನೂ ಇವಾಗೂ ನಾವು ಯುವಕರು ಇವಾಗ ಏನಾದರೂ ಸ್ವಲ್ಪ ಬೆಳೆ ಇಡ್ತಾ ಇದ್ದೀವಿ, ಹೂವು ಇಡ್ತಾ ಇದ್ದೀವಿ, ಬೆಳೆ ಇಡುವಂಥ ಪರಿಸ್ಥಿತಿಯಲ್ಲಿ ಇದ್ದೀವಿ ಅಂತಂತಂದರೆ ನಾವು ಮುಂದೆ ಏನು ಬೆಂಗಳೂರಿಗೆ ವಲಸೆ ಹೋಗೋದಂತ ತಪ್ಪಿಸೋದಕ್ಕೆ ಇವಾಗ ನಾವು ಕೊರೋದಿಂದ ಈಚೆಗೆ ನಾವು ವ್ಯವಸಾಯ ಮಾಡೋದಕ್ಕೆ ಬಂದರೆ ಇವಾಗ ಈ ಥರ ಕುಡಿಯೋದಕ್ಕೆ ನೀರಿಗೆ ಅಂತ ಅಂದ್ಬಿಟ್ಟು ಏನು ತಗೊಂಡು ಹೋಗ್ತಾ ಇದ್ದಾರೆ. ಈ ಯೋಜನೆಯನ್ನು ಅವೈಜ್ಞಾನಿಕವಾಗಿರ್ತದೆ. ಅದಕ್ಕೋಸ್ಕರ ನಮಗೆ ರೈತ ಬಾಂಧವರಿಗೆಲ್ರಿಗೂ ನೀರು ಹರಿಸಿ ನಮ್ಮ ಸುತ್ತಮುತ್ತಲಿನ ಅಚ್ಚುಕಟ್ಟು ಪ್ರದೇಶರಿಗೆ ನ್ಯಾಯ ಒದಗಿಸ್ಕೊಡ್ಬೇಕಾಗಿ ನಮ್ಮ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಒತ್ತಾಯಪೂರ್ವಕವಾಗಿ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ನಾಗೇಶ್ DL ಅಂತ, ಎಸ್ ದೇವಗಾನಹಳ್ಳಿ ಗ್ರಾಮದ ರಾಮಸಮುದ್ರ ಕೆರೆ ಅಚ್ಚುಕಟ್ಟುದಾರ ನಾನು. ಜಯಚಾಮರಾಜೇಂದ್ರ ಒಡೆಯರು ಮತ್ತು ಶೇಷಾದ್ರಿ ಅಯ್ಯರ್ ಅವರ ಒಂದು ಪೀರಿಯಡಲ್ಲಿ ಒಂದು ಕೆರೆಯನ್ನು ರೈತಾಪಿ ಜನಕ್ಕೆ ಅನುಕೂಲ ಆಗಲಿ, ಕೃಷಿಗೆ ಅನುಕೂಲ ಆಗಲಿ, 20 ಗ್ರಾಮಗಳಿಗೆ ಕುಡಿಯೋ ನೀರು ಅನುಕೂಲ ಆಗಲಿ ಅಂತ ಒಂದು ದೇವೋದ್ದೇಶ ಇಟ್ಕೊಂಡು ಮುಂದಿನ ದೇವೋದ್ದೇಶನ ಇಟ್ಕೊಂಡು ಕೆರೆಯನ್ನು ಕಟ್ಟಿರ್ತಾರೆ. ಆದರೆ ಈಗ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳ ಒಂದು ಹಿತಾಸಕ್ತಿಗೆ ಒಲಿದು ಈ ಒಂದು ನೀರನ್ನು ರಾಮಸಮುದ್ರ ಕೆರೆಯ ನೀರನ್ನು ಶಿಡ್ಲಘಟ್ಟ ನಗರಕ್ಕೆ ಕೊಡಲಿಕ್ಕೆ ಒಂದು ಹುನ್ನಾರವನ್ನು ನಡೆಸ್ತಾ ಇದ್ದಾರೆ. ಆದರೆ ಸುಮಾರು 1500 ಎಕರೆ ಅಚ್ಚುಕಟ್ಟು ಮುಂದೊಂದು ದಿವಸ ಬರಡು ಭೂಮಿ ಆಗುವ ಸಾಧ್ಯತೆ ಇರುತ್ತೆ. ಯಾಕೆಂದರೆ ಆ ನೀರನ್ನು ನಮಗೆ ಆ ಬೆಳೆಗಳಿಗೆ ಬಿಡಲಿಲ್ಲ ಅಂದರೆ ಖಂಡಿತವಾಗಿ ಮುಂದೊಂದು ದಿವಸ ರೇಗಿಸ್ತಾನ್ ಅಂದರೆ ಮರುಭೂಮಿ ಆಗುವ ಪರಿಸ್ಥಿತಿ ಬರುತ್ತೆ. ಯಾಕೆಂದರೆ ಅಂತರ್ಜಲ ಈಗಾಗಲೇ 1500 ಅಡಿಗೆ ಹೋಗಿದೆ. ಈ ನೀರನ್ನು ಜೀವನಾಡಿ ನಮಗೆ ಈ ಒಂದು ಕೆರೆ ಒಂದು ಪಶು ಪಕ್ಷಿಗಳಿಗಾಗಲಿ, ಜನಕ್ಕೆ ಕುಡಿಯೋಕ್ಕಾಗಲಿ, ಬೆಳೆಗಳಿಗಾಗಲಿ ಇದೇ ನೀರು ನಂಬ್ಕೊಂಡಿರೋಂಥ ಜನ 1500 ಎಕರೆ ಅಚ್ಚುಕಟ್ಟುದಾರರು ನಿರ್ಗತಿಕರಾಗಿ ಕೊನೆಗೆ ಗುಳೆ ಬಿಟ್ಟು ಬೆಂಗಳೂರು ಬೇರೆ ಬೇರೆ ಕಡೆ ಹೋಗೋ ಒಂದು ಪರಿಸ್ಥಿತಿ ಬರೋ ಚಾನ್ಸಸ್ ಇದೆ. ಹಾಗಾಗಿ ದಯವಿಟ್ಟು ಈ ನೀರನ್ನು ಹರಿಸೋದನ್ನು ಬಿಟ್ಟು ನಮ್ಮ ನೀರನ್ನು ನಮಗೆ ಕೊಡಬೇಕು ಅಂತ ನಾವು DC ಸಾಹೇಬ್ರ ಮುಖಾಂತರ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ನಮಸ್ಕಾರ. ಇನ್ನು ರೈತರಿಂದ ಮನವಿ ಸ್ವೀಕರಿಸಿ ಮಾತನಾಡಿದ ಅಪರ ಜಿಲ್ಲಾಧಿಕಾರಿ ಭಾಸ್ಕರ್, ಕೆರೆಯ ನೀರನ್ನು ಶಿಡ್ಲಘಟ್ಟ ನಗರಕ್ಕೆ ಕುಡಿಯುವ ನೀರು ಯೋಜನೆಯನ್ನು ಕೈಗೆತ್ತಿಕೊಂಡಿದ್ದು, ಈ ಕೂಡಲೇ ಅದನ್ನು ರದ್ದುಪಡಿಸಬೇಕು ಎಂದರು. ರೈತರು ಮನವಿ ಸಲ್ಲಿಸಿದ್ದಾರೆ.
ಈ ಬಗ್ಗೆ ಜಿಲ್ಲಾಧಿಕಾರಿಗಳ ಬಳಿ ಚರ್ಚಿಸಿ ಮುಂದಿನ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. ಶಿಡ್ಲಘಟ್ಟ ನಗರಕ್ಕೆ ಕುಡಿಯುವ ನೀರು ಯೋಜನೆಯನ್ನು ಕೈಬಿಟ್ಟು ಅಚ್ಚುಕಟ್ಟು ಜಮೀನುಗಳಿಗೆ ಕೃಷಿ ಮತ್ತು ತೋಟಗಾರಿಕೆ ಕೆಲಸಗಳಿಗೆ ಮಾಡಲಿಕ್ಕೆ ನೀರು ಉಪಯೋಗಿಸ್ಕೊಳ್ಳೋಕೆ ಅವಕಾಶ ಮಾಡಿಕೊಡ್ಬೇಕು. ಯಾವುದೇ ಕಾರಣದಿಂದಲೂ ಸಹ ಶಿಡ್ಲಘಟ್ಟ ನಗರಕ್ಕೆ ಕುಡಿಯುವ ನೀರಿನ ಯೋಜನೆಗೆ ಬಳಸ್ಕೋಬಾರದು ಅಂತ ತಾವೆಲ್ಲ ಇಲ್ಲಿ ಬಂದು ನಮಗೆ ಮನವಿಯನ್ನು ಕೊಟ್ಟಿದ್ದಾರೆ ಜಿಲ್ಲಾಧಿಕಾರಿಗಳಿಗೆ. ಜಿಲ್ಲಾಧಿಕಾರಿಗಳ ಪರವಾಗಿ ನಾನು ಮನವಿಯನ್ನು ಸ್ವೀಕರಿಸಿದ್ದೇನೆ. ಖಂಡಿತ ಅದನ್ನ ಪರಿಶೀಲನೆ ಮಾಡಿ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದು ಸೂಕ್ತ ಕ್ರಮ ತೆಗೆದುಕೊಳ್ತೇವೆ ಅಂತ ಭರವಸೆ ನೀಡ್ತಿದ್ದೀನಿ.